Hello dear students, welcome to the accountancy class. What we are studying, see, we are studying from part 1, chapter 1, that is introduction to accounting. ನೀವೆಲ್ಲರೂ ಕಾಮರ್ಸ್ ಸಲುವಾಗಿ ಆಯ್ಕೆ ಮಾಡ್ಕೊಂಡಿರಿ. ಕಾಮರ್ಸ್ ನಲ್ಲಿ ಅಕೌಂಟೆನ್ಸಿ ಒಂದು ಮಹತ್ವದ ವಿಷಯ ಐತಿ. ಈ ಅಕೌಂಟೆನ್ಸಿದಲ್ಲಿ ನಾವು ಉಪಯೋಗ ಮಾಡುವಂತ ಎಲ್ಲ ಶಬ್ದಗಳು ಏನ್ ಟರ್ಮ್ಸ್ ಅಂಡ್ ಟರ್ಮಿನಾಲಜಿ ಅದಾವು ಎಲ್ಲಾನು ನಿಮ್ಮ ಸಲುವಾಗಿ ಏನೈತಿ ಹೊಸದಾಗಿ. ಹಾಗಾಗಿ ನಿಮ್ಮ ಮೊದಲನೇ ಪಾಠದ ಹೆಸರು ಏನೈತಿ ನೋಡ್ರಿ, ಅಕೌಂಟಿಂಗ್ ಅದ ಪರಿಚಯ. Okay, so there's an introduction to accounting. We have already started this chapter. Today is our day 3. And what is today's class topic? Today's class topic is objectives and role of accounting. Why should we learn accounting? What is its objective? What is its role into the business that we are going to understand today? Okay. Before that, let us understand what are the qualitative characteristics of accounting information. ನೋಡ್ರಿ, ಯಾವುದೇ ಮಾಹಿತಿ ಈಗಿನ ಕಾಲ ಅಂದ್ರೆ ನೋಡ್ರಿ ಇನ್ಫಾರ್ಮೇಶನ್ ಅದ ಯುಗ ರೆಡಿ ಆಗ್ತೈತಿ. ದಿಸ್ ಇಸ್ ಅ time when everybody is running behind information. The elections are run on the basis of the information they have. The campaigns and everything is prepared on the information they have. The products are launched. The products are prepared according to the information that they have. So information, in short, data is very important. Okay. So how information should be, and here we are talking in terms, specifically in terms of accounting information. ಸಾಮಾನ್ಯವಾಗಿ ಮಾಹಿತಿ ಇಷ್ಟು ಮಹತ್ವದ ಇರ್ತೈತಿ. ಯಾವುದೇ ನೀವು ಚಟುವಟಿಕೆ ಮಾಡ್ರಿ ಅದ್ರ ಸಲುವಾಗಿ ಮತ್ತೆ ನಿಮಗೆ ಏನ್ ಬೇಕು ನೋಡ್ರಿ, ಮಾಹಿತಿ ಬೇಕು. ಆ ಮಾಹಿತಿದ ಆಧಾರ ಮೇಲೆ ನಿಮಗೆ ಏನ್ ಮುಂದಿನ ನಿರ್ಣಯಗಳು ಇರ್ತಾವು, ಅದಕ್ಕೂ ಯಶಸ್ಸು ಅಥವಾ ಏನ್ ಫೇಲ್ಯೂರ್ ಐತಿ ಅದು ಡಿಸೈಡ್ ಆಗ್ತೈತಿ. ಇಲ್ಲಿ ನಾವು ಇನ್ನಷ್ಟು ಯಾವ ಸಂದರ್ಭದಲ್ಲಿ ಮಾತಾಡಕತ್ತೀವಿ ನೋಡ್ರಿ, ಲೆಕ್ಕಶಾಸ್ತ್ರದ ಏನು ಮಾಹಿತಿ ಇರ್ತೈತಿ ಅದು ಯಾವ ರೀತಿಯಿಂದ ಇರಬೇಕು, ಅದರ ಲಕ್ಷಣಗಳು ಏನಿರಬೇಕು ಅದನ್ನ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋದಿವಿ. ಸೊ ಬೇಸಿಕಲಿ ದ ಅಕೌಂಟಿಂಗ್ ನೋಡ್ರಿ, ಅಕೌಂಟಿಂಗ್ ಅದ ಫೀಚರ್ಸ್ ಬಗ್ಗೆ ಮಾತಾಡಕತ್ತಿಲ್ಲ. ವಿ ಆರ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಫೀಚರ್ಸ್ ಆಫ್ ಅಕೌಂಟಿಂಗ್. ವಿ ಆರ್ ಸ್ಪೀಕಿಂಗ್ ಅಬೌಟ್ ದ accounting information features. Okay, the information that we are deriving, how it should be. The information should be reliable. The information should be relevant. The information should be understandable, and the information should be comparable. ಬಹಳ ಮಹತ್ವದ ನೋಡಿ 4 ಪಾಯಿಂಟ್. ನೀವು ಏನ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನು, ಅಕೌಂಟಿಂಗ್ ಲೆಕ್ಕಶಾಸ್ತ್ರದ ಏನ್ ಮಾಹಿತಿಯನ್ನು ಗಳಿಸ್ಲಿಕ್ಕತ್ತೀರಿ, ಆ ಮಾಹಿತಿ ಹೇಗೆ ಇರ್ಬೇಕು ನೋಡ್ರಿ, ಮೊದಲನೇದಾದ್ರೂ ವಿಶ್ವಸನೀಯ ಇರಬೇಕು. ಎದ್ರ ಮೇಲೆ ನೀವು ವಿಶ್ವಾಸ ಇಡ್ಬೋದು, ಯಾಕಂದ್ರೆ ತಿಳ್ಕೋರಿ ಆ ಮಾಹಿತಿನ ತಪ್ಪಿತ್ತಂದ್ರ ಅದರ ಆಧಾರ ಮೇಲೆ ನೀವು ಏನ್ ನಿರ್ಣಯಗಳನ್ನು ತಗೋತೀರಿ ಅವು ಎಲ್ಲ ಏನಾಗಿರ್ತಾವ, ತಪ್ಪಿರ್ತಾವ. ಆಮೇಲೆ ಅದು ಸಂಬಂಧಿತ ಇರಬೇಕು. ಇಟ್ ಶುಡ್ ಬಿ ರೆಲೆವೆಂಟ್. ಅದು ನಮಗ ಸಂಬಂಧಪಟ್ಟಿದ ಮಾಹಿತಿ ಇರಬೇಕು. ಓಕೆ, ಯಾರ ಮನೆಯಾಗರೆ ಯಾರೇ ಮಗ ಹುಟ್ರು ಅಥವಾ ಏನಾರ ಮಗಳು ಹುಟ್ರು ಅದಕ್ಕೂ ಬಿಸ್ನೆಸ್ ಏನ್ ಸಂಬಂಧ ಇರಾಗಿಲ್ಲ. ಸಾಮಾನ್ಯವಾಗಿ ನೋಡ್ರಿ, ವಿರಾಟ್ ಕೊಹ್ಲಿ ಹೆಂಡತಿ ಪ್ರೆಗ್ನೆಂಟ್ ಅದಾಳ ಅಂದ್ರ ಅದಕ್ಕ ಕ್ರಿಕೆಟಿಗೆ ಏನಾರ ಸಂಬಂಧ ಇರ್ತೈತಿ? ನೋ, ದಟ್ಸ್ ಇರ್ರಿಲೆವೆಂಟ್ ಇನ್ಫಾರ್ಮೇಶನ್. ಬಟ್ ಹೌ ಅಂಡ್ ವಾಟ್ ಹಿ ಇಸ್ ಪರ್ಫಾರ್ಮಿಂಗ್, ದಟ್ ಈಸ್ ಇಂಪಾರ್ಟೆಂಟ್. ಈಗ ಯಾವಾಗ ನಾವು ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ, ಮುಖೇಶ್ ಅಂಬಾನಿ ಅವ್ರ ಮಕ್ಕಳದು ಮದುವೆ ಆಯ್ತಂದ್ರ ಅದರ ಪ್ರಭಾವ ಅವ್ರ ಬಿಸ್ನೆಸ್ ಮೇಲೆ ಬೀಳ್ತೈತಿ? ನೋ. ಬಟ್ ವಾಟ್ contracts he is making with the Saudi Arabian countries, or what contracts he is making with some another foreign countries, how much foreign direct investment is coming into his company, that is what is important, that is what is relevant. Okay, so ನಿಮ್ ಕಡೆ ಬರುವಂತ ಮಾಹಿತಿ ಆ ಪ್ರಕಾರದ ಇರ್ತೈತಿ. ನಿಮಗೆ ಸಂಬಂಧಪಟ್ಟಿದ್ದು ಆ ವಿಷಯಕ್ಕೆ ಸಂಬಂಧಪಟ್ಟಿದ ಮಾಹಿತಿ ಅದು ಇರಬೇಕು. ಸೊ ದಟ್ ಶುಡ್ ಬಿ ರೆಲೆವೆಂಟ್. ಆಮೇಲೆ ಆ ಮಾಹಿತಿ ತಿಳಿಕೊಳ್ಳುವಂತ ಭಾಷೆದಲ್ಲಿ ಇರಬೇಕು. It should be easily understandable, and it should be also comparable. ಸಣ್ಣವರಿದ್ದಾಗಿನ ನೋಡ್ರಿ, ಕಂಪ್ಯಾರಿಸನ್ ಲೈಫ್ ಅಲ್ಲಿ ನಡಿಲಿಕ್ಕತೈತಿ. That comparison itself brings competition, and that competition brings the drive to do still better. So comparison ಮಾಡಾಕೂನು ಬರಬೇಕು. ಮತ್ತೆ ಕಂಪ್ಯಾರಿಸನ್ ಹೆಂಗಿರಬೇಕು, it should be reasonable. So that is how it should be. We are going to understand in detail. ಇದು ಎಲ್ಲಾನು ನೀವು ನಿಮ್ಮ ಬುಕ್ಸ್ ದಲ್ಲಿ ಡೀಟೇಲ್ ನಲ್ಲಿ ಬರಿಬೇಕು. It should be written. It's a 6 marks question. Okay, so everybody should write it neatly, by heart it, and understand it. So ಮೊದಲನೇ ಏನು ಹೇಳ್ತಾರೆ ನೋಡ್ರಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೇಗೆ ಇರಬೇಕು, how the accounting information should be. It should be reliable. The reliability should be there into the information. Now what is the meaning of reliability? Reliability
information is reliable, then only you will take the decision. Suppose you are dependent on that information and the information becomes a false one. Ultimately what will happen? Depending on that, whatever decisions you took, everything will go wrong. Normally it is fine, but when we speak about business, money is involved, creditability is involved, your goodwill is involved, your name is involved. So when many things are at stake, it should be very necessary that the information that you have, that should be reliable. Okay. The reliability of accounting information is determined. Now how do we understand whether this information is reliable or not? So it is determined by the degree of correspondence between what information conveys about the transactions or events that have occurred, measured or displayed. So whatever transactions are happening into the business and what information is revealing, what it is showing, depending upon that you will understand whether that information is reliable or not. Okay. A reliable information should be free from error. Okay, error ಅಂದ್ರೆ ಯಾವುದೇ ಪ್ರಕಾರದ ಮಿಸ್ಟೇಕ್ ನಿಮ್ಮಿಂದ ಆಯ್ತು, ನಿಮ್ಮ ಮಷೀನ್ ಇಂದನೂ ಆಯ್ತು, ಹ್ಯೂಮನ್ ಎರರ್ ಆಗಲಿ ಮಷೀನ್ ಎರರ್ ಆಗಲಿ ಆಗಬಾರ್ದು. ಡೆಲಿಬ್ರೇಟ್ ಇರಲಿ ಅನ್ಡೆಲಿಬ್ರೇಟ್ ಇರಲಿ ಯಾವುದು ಮಿಸ್ಟೇಕ್ ಆಗಬಾರ್ದು. ಡೆಲಿಬ್ರೇಟ್ ಅಂದ್ರೆ ಏನು? ಬೇಕಾಗ್ತದೆ. ಸೊ ಬೇಕಾಗ್ಲೇನು ಯಾವ ಮಿಸ್ಟೇಕ್ ಮಾಡಿರಬಾರದು, ಬೈ ಮಿಸ್ಟೇಕ್ ಯಾವ ಮಿಸ್ಟೇಕ್ ಆಗಿರಬಾರದು. Then only that information will become useful. Otherwise that information is of no use. A reliable information should be free from error and bias. Bias ಅಂದ್ರೆ ಏನು? Bias ಅಂದ್ರೆ ಯಾರಿಗೆ ಸಪೋಸ್ ನಿಮಗೆ ಬಹಳ ಇಷ್ಟ ಇರ್ತಾರೆ, ನೀವು ಅವರಿಗೆ ಸ್ವಲ್ಪ ಜಾಸ್ತಿ ಮಹತ್ವ ಕೊಡ್ತೀರಿ. ಸೊ ಅವರಿಗೆ ನೀವು ಏನ್ ಮಾಡ್ತೀರಿ? ಪ್ರೆಫರ್ ಮಾಡ್ತೀರಿ. ಸೊ ಅಲ್ಲಿ ನೈತಿಕತೆ ಏನ್ ಇರ್ತೈತಿ ಅದನ್ನ ನೀವು ಸ್ವಲ್ಪ ಸೈಡಿಗೆ ಇಟ್ಬಿಡ್ತೀರಿ. ಸೊ ಅದನ್ನ ನಾವು ಏನಂತ ಹೇಳ್ತೀವಿ? ಬಾಯಸ್, ಭೇದ ಭಾವ ಅಂತ ಹೇಳೋದು. ಓಕೆ. ಸೊ ಬಾಯಸ್ ಇರಬಾರದು, ಯಾವುದೇ ಭೇದ ಮಾಡಲಾರದ. ನಂದೈತಂದ್ರೆ ಎಲ್ಲ ಒಟ್ಟೆ ಚಂದನ ತೋರಿಸಬೇಕು, ಇನ್ನೊಬ್ಬರದೈತಂದ್ರೆ ನಾವು ಎಲ್ಲ ಕೆಟ್ಟ ಮಾತಾಡಬೇಕು ಅಂತ ಭೇದ ಭಾವ ಇರಬಾರ್ದು. ಎಲ್ಲರಿಗೂ ಏಕರೂಪತೆಯಿಂದ ನೋಡುವಂತಾದ ಇರಬೇಕು. ಸೊ ನಿಮ್ಮ ಅದೇ ರೀತಿ ನಿಮ್ ಇನ್ಫಾರ್ಮೇಶನ್ ಹೆಂಗಿರ್ಬೇಕು? ಲಾಸ್ ಆಗಿತ್ತಂದ್ರೆ ಲಾಸ್ ಅನ್ನ ತೋರಿಸ್ಬೇಕು. ಯಪ್ಪ ನನ್ನ ಅಕೌಂಟ್ಸ್ ನಲ್ಲಿ ಲಾಸ್ ತೋರಿಸಿದ್ರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ, ಕ್ರೆಡಿಟರ್ಸ್ ದುಡ್ಡು ಬಂದು ಬೇಡಕ್ ಚಾಲು ಮಾಡ್ಬಿಡ್ತಾರು, ಮಾಡ್ಲಿ. ಬಟ್ ಏನ್ ರಿಯಲ್ ಇನ್ಫಾರ್ಮೇಶನ್ ಐತಿ ಅದನ್ನ ನೀವು ತೋರಿಸ್ಬೇಕು. ಓಕೆ. ಸೊ ಐ ಹ್ಯಾವ್ ಕೀಪ್ ಆನ್ ಯೂಸಿಂಗ್ ಅ ವರ್ಡ್ಸ್. ವಾಟ್ ಇಸ್ ದಟ್ ವರ್ಡ್? ಟ್ರೂ ಅಂಡ್ ಫೇರ್. ನಿಮ್ಮ ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೆಂಗಿರ್ಬೇಕು? ಇಟ್ ಶುಡ್ ಬಿ ಟ್ರೂ ಅಂಡ್ ಇಟ್ ಶುಡ್ ಬಿ ಫೇರ್. ಇಟ್ ಶುಡ್ ಬಿ real and it should be free from any bias and faithfully represents, this accounting information should faithfully represents what it is meant to represent. Now accounting statements yaak tayar ಮಾಡ್ತೀವಿ? So that it can provide us accounting information. So ಯಾವ ಉದ್ದೇಶಕ್ಕೆ ನೀವು ಅದನ್ನು ತಯಾರು ಮಾಡಕತ್ತೀರಿ ಆ ಉದ್ದೇಶವನ್ನು ಅದು ಪೂರ್ಣ ಮಾಡಲೇಬೇಕು. ಅದಕ್ಕಾಗಿ ನಿಮ್ಮ ಇನ್ಫಾರ್ಮೇಶನ್ ಹೆಂಗಿರ್ಬೇಕು ನೋಡ್ರಿ? ರಿಲಯಬಲ್ ಇರಬೇಕು. ದೆನ್ ರೆಲೆವೆನ್ಸ್, ಸಂಬಂಧಪಟ್ಟಿದ್ದಿರ್ಬೇಕಾದ ಮಾಹಿತಿ. ಓಕೆ. ಸೊ ಟು ಬಿ ರೆಲೆವೆನ್ಸ್ ದ ಇನ್ಫಾರ್ಮೇಶನ್ ಶುಡ್ ಬಿ ಅವೈಲೇಬಲ್ ಇನ್ ಟೈಮ್. ನೋಡ್ರಿ, ಟೈಮ್ ಅದು ಸಿಕ್ಕಾಪಟ್ಟಿ ಮಹತ್ವ ಐತಿ. ನೀವು ಸರಿಯಾದ ಡಿಸಿಷನ್ ರಾಂಗ್ ಟೈಮ್ ತಗೊಂಡ್ರಂದ್ರೂ ಆ ಡಿಸಿಷನ್ ಏನಾಗ್ಬಿಡ್ತೈತಿ? ರಾಂಗ್ ಆಗಿಬಿಡ್ತೈತಿ. ಸೊ ಟು ಟೇಕ್ ದ ರೈಟ್ ಡಿಸಿಷನ್ ಅಟ್ ದ ರೈಟ್ ಟೈಮ್ ವಿಲ್ ಗಿವ್ ಯು ದ ರೈಟ್ ರಿಸಲ್ಟ್. In business, time is equivalent to money. Okay, you do not spend money unnecessarily. Then why you are spending that time unnecessarily, wasting that time? The more you waste your time, the more you are losing your chances of earning the money. So therefore, whatever information you get, it should be in time. ಯಾವ ಸಮಯಕ್ಕೆ ಆ ಮಾಹಿತಿ ಬೇಕಾಗೈತಿ ಆ ಸಮಯದಲ್ಲಿ ಆ ಮಾಹಿತಿ ಸಿಕ್ತಂದ್ರೆ ಆ ಮಾಹಿತಿ ಉಪಯೋಗದ. ಸಮಯ ಹೋಯ್ತಂದ್ರ ಆ ಮಾಹಿತಿ ಏನು ಲಾಭ ಆಗಂಗಿಲ್ಲ. It must help, the accounting information must help in prediction. ನೋಡ್ರಿ, ಭವಿಷ್ಯದ ಗರ್ಭದಲ್ಲಿ ಏನೈತಿ ಯಾರಿಗೂ ಗೊತ್ತಿಲ್ಲ. ಬಟ್ ನಮಗೇನು ಅನುಭವಗಳು ಆಗ್ಯಾವು on the basis of the past experiences and the present situations, we try to predict the future. And if the past informations are right and if you are able to understand the present situations correctly, you can predict the future. So this information, whatever accounting information you have, it helps in prediction for the future projects, for the future
projects, whatever you want to do. And feedback. That feedback is very important. Nodri, yav manager feedback kelangilla, ಆ institute ಮುಂದೆ ಹೋಗಂಗಿಲ್ಲ. So feedback is very important. Okay. So it's important that the feedback should reach again in time. Then only you will take that feedback into consideration and take constructive measures. And must influence the decision of the users by. So in users of accounting information adaru, there are many users, internal and external users. You already ತಿಳ್ಕೊಂಡಿರಿ. So ಅವ್ರದ್ದು decision ಗೆ ಏನ್ ಮಾಡ್ತೈತಿ, ಈ ಮಾಹಿತಿ ಪ್ರಭಾವ ಕೊಡ್ತೈತಿ. How? By helping them for prediction about the outcomes of the past, present and future events. ಭೂತಕಾಲದಲ್ಲಿ ಏನಾಯ್ತು, ಅದು ಏಕಾಯ್ತು, ಯಾಕೆ ಆಯ್ತು, ಹೆಂಗಾಯ್ತು, ಸದ್ಯ ಏನ್ ಸಿಚುವೇಶನ್ ನಡೆದೈತಿ, ಅದರ ಕರೆಕ್ಟ್ ಕಾರಣ ಏನೋ ಮತ್ತು ಅದರ ಭವಿಷ್ಯದಲ್ಲಿ ಪರಿಣಾಮ ಏನಾಗ್ತೈತಿ. And confirming or correcting their past evaluations. So past is also very important. Past ಹೇಳ್ತಾರೆ ನೋಡ್ರಿ, ಆಗೋಯ್ತು ಮರ್ತು ಬಿಡ್ರಿ ಎಂದು ಮರಿಬಾರ್ದು. ಅದರಿಂದ ನೀವು ಏನ್ ಮಾಡ್ತೀರಿ, ಅನುಭವಗಳನ್ನು ತಗೋತೀರಿ, ಮಾಹಿತಿಗಳನ್ನು ತಗೋತೀರಿ, ಅದರ ಆಧಾರ ಮೇಲೆ ನಿಮ್ದು ಭವಿಷ್ಯ ಅವಲಂಬಿತ ಇರ್ತೈತಿ. ಸೊ ಏನ್ ಪಾಸ್ಟ್ ದಲ್ಲಿ ನೀವು ಇವ್ಯಾಲ್ಯೂಯೇಷನ್ಸ್ ಮಾಡಿದ್ರಿ, ಏನ್ ಜಡ್ಜ್ಮೆಂಟ್ ಮಾಡಿದ್ರಿ, ಅದರ ಪರಿಣಾಮ ಏನಾಯ್ತು, ಅದರ ವ್ಯಾಲ್ಯೂಯೇಷನ್ ಮಾಡ್ಕೋತಾನೆ ಇರಬೇಕು ನೀವು. ಓಕೆ, ಸೊ ಯು ಶುಡ್ ಕನ್ಫರ್ಮ್ ಅಂಡ್ ಕರೆಕ್ಟಿಂಗ್ ದೇರ್ ಪಾಸ್ಟ್ evaluation. So that is how the information should be relevant. Understandability. ನೋಡ್ರಿ, ಅಕೌಂಟಿಂಗ್ ಭಾಷೆ ಎಲ್ಲರಿಗೂ ತಿಳಿಯಂಗಿಲ್ಲ, ಬಟ್ ಅಟ್ಲೀಸ್ಟ್ ಯಾರು ಇದರ ಜ್ಞಾನವನ್ನು ಪಡ್ಕೊಂಡಾರು ಕಡೆಗೆ ಅವರಿಗಾಗೆ ತಿಳಿಯಬೇಕು. ಇದು ಅವರಿಗೂ ತಿಳಿಯಲಿಲ್ಲ ಅಂದ್ರೆ ನಿಮ್ಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ವ್ಯರ್ಥ ಆಗಿರುತ್ತೆ. ಓಕೆ, ಸೊ ದ ಅಂಡರ್ಸ್ಟ್ಯಾಂಡಬಿಲಿಟಿ ಮೀನ್ಸ್ ಡಿಸಿಷನ್ ಮೇಕರ್ಸ್ ಮಸ್ಟ್ ಇಂಟರ್ಪ್ರೆಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇನ್ ದ ಸೇಮ್ ಸೆನ್ಸ್ as it is prepared and conveyed to them. See, accounting is a language of numbers. So how it has been prepared, with what information it has into it, the same it should convey. Then to convey it into as it is, it should be easily understandable. Then only ನೀವು ಏನು ಹೇಳಬೇಕಂತ ಮಾಡಿರಿ ಮತ್ತು ಅವ್ರು ಏನು ತಿಳ್ಕೊಳಕತ್ತಾರೋ ಅದು ಒಂದೇ ಇರ್ಬೇಕು. ನೋಡ್ರಿ, ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ಹೇಳೋರು ಒಂದು ಏನೋ ಹೇಳಕತ್ತಾರ, ಬಟ್ ನಿಮಗೆ ತಿಳಿಯಾಕತ್ತಿಲ್ಲ ಅಂತ ಸಿಚುವೇಶನ್ ಆಗ್ತೈತಿ. ಸೊ ಹೇಳೋರು ನಿಮಗೆ ಏನ್ ಹೇಳಕತ್ತಾರು ಮತ್ ನೀವು ಏನ್ ತಿಳ್ಕೊಳಕತ್ತೀರಿ ಅದು ಒಂದ ಇದ್ದಾಗ ಮಾತ್ರ ಅದು ಕರೆಕ್ಟ್ ತಿಳಿದೈತಂತ ಆಗ್ತೈತಿ. ಹೇಳೋರು ಒಂದ್ ಹೇಳಕತ್ತಾರ, ಮತ್ತೊಂದು ತಿಳ್ಕೊಂಡ್ರ ಇದು ಏನಾಯ್ತು, ವ್ಯತ್ಯಾಸ ಆಯ್ತು. ಆ ವ್ಯತ್ಯಾಸ ಆಗಬಾರದು. ಆ ರೀತಿಯಿಂದ ನಿಮ್ದು ಮಾಹಿತಿ ಇರಬೇಕು. ದಟ್ ಇಟ್ ಶುಡ್ ಬಿ ಅಂಡರ್ಸ್ಟುಡ್ ಆಸ್ ಇಟ್ ಈಸ್ ಕನ್ವೇಡ್. ಅದು ನೀವು ಹೆಂಗ್ ಹೇಳಿರಿ ಅದೇ ಸ್ವರೂಪದಲ್ಲಿ ಅವರು ಅದನ್ನು ತಿಳ್ಕೊಂಡಾರ. ಓಕೆ, accountant should present the comparable information in most intelligible manner without sacrificing relevance and reliability. So ಯಾವಾಗ ನೀವು ಮಾಹಿತಿಯನ್ನು ಕೊಡಾಕತ್ತೀರ ಅದರಲ್ಲಿ ಬಹಳ ಬುದ್ಧಿಶಕ್ತಿ ಬೇಕು ನೋಡ್ರಿ. ಸೊ ಈ PUC ಫಸ್ಟ್ ಇಯರ್ ದಿಂದ ನೀವು ಇದನ್ನ ಕಲೆಕ್ಟ್ ಚಾಲು ಮಾಡಿ ಸ್ಟ್ರೇಟ್ಲಿ, ನೀಟ್ಲಿ, ಕರೆಕ್ಟ್ಲಿ ಕರ್ಕೋತ ಹೋದ್ರಂದ್ರ ಯು ವಿಲ್ ಬಿಕಮ್ ದ ಬೆಸ್ಟ್ ಅಕೌಂಟೆಂಟ್. ಓಕೆ, ಸೊ ಇದರಲ್ಲಿ ಯಾವುದೇ ಪ್ರಕಾರದ ರೆಲೆವೆನ್ಸ್ ಅಥವಾ ರಿಲೇಟಿವಿಟಿಗೆ ತ್ಯಾಗ ಮಾಡಲಾರ್ದ ನೀವು ಒಳ್ಳೆ ಮಾಹಿತಿಯನ್ನು ಕಂಪೇರ್ ಮಾಡುವಾಗ ಮುಂದಿನವರಿಗೆ ಮುಟ್ಟಿಸಬಹುದು. ಯಾವುದೇ ಮಾಹಿತಿ ಇರಲಿ ಅದರಲ್ಲಿ ಕಂಪೇರ್ ಮಾಡಲಿಕ್ಕೆ ಅವಕಾಶ ಇರಬೇಕು. ಸೊ ಕಂಪೇರಬಿಲಿಟಿ, ಇಟ್ ಈಸ್ ನಾಟ್ ಸಫಿಷಿಯಂಟ್ ದಟ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಈಸ್ ರೆಲೆವೆಂಟ್ ಅಂಡ್ ರಿಲಯಬಲ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್ in particular circumstances or for a particular reporting entity, but it is equally important that the users of the general purpose financial reports are able to compare various aspects of an entity. ನೀವು ಮಾಡ್ತೀರಿ ನೋಡ್ರಿ, 10th ದಲ್ಲಿ ನನ್ನ ರಿಸಲ್ಟ್ ಇಷ್ಟಿತ್ತು, 9th ದಲ್ಲಿ ಇಷ್ಟೈತಿ, 11th ದಲ್ಲಿ ಎಷ್ಟಾಗಬೇಕು. ಕೊರೋನಾ ಕಾಲ ಇತ್ತಂದ್ರೂ ನಿಮ್ಗೆ 10th ಆಗಿ ಏನು ರಿಸಲ್ಟ್ ಬಂದಿತ್ತು ಅದಕ್ಕಿಂತ ಕಡಿಗೆ ಒಂದು 10%, 8% ಆಗಬೇಕು. ಯಾರು ಆಲ್ರೆಡಿ 95, 96, 98% ಅದಿರಿ, you should try to maintain that. You cannot increase it by 10 more percentage, but maintaining that is also equally important. So comparison is very important. Again, comparison will help you in setting the goals, setting the objectives, and finding out where what has gone wrong. Okay, to be comparable, accounting reports must belong to a common period. ಈಗ ನೋಡ್ರಿ, ನಿಮ್ದು 10th ಸ್ಟ್ಯಾಂಡರ್ಡ್ ರಿಸಲ್ಟ್ ನಾ ಯಾವ್ದಾದ್ರು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರ ಜೋಡಿ ಕಂಪೇರ್ ಮಾಡಿದ್ನಂದ್ರ will it be justice to you and to that first standard student? No. So if I want to compare your result, with whom I should compare?
ಯುವರ್ ಕ್ಲಾಸ್ಮೇಟ್ಸ್ ಓನ್ಲಿ ಹೂ ಆರ್ ಸ್ಟಡಿಂಗ್ ವಿತ್ ಯು. ಈಗಲೂ ನಿಮ್ದು ಎಕ್ಸಾಮ್ ಮನೆ ಮುಗೀತು ಬಿಸ್ನೆಸ್ ಸ್ಟಡಿದು. ಸೊ ನಿಮ್ದು ಯಾವಾಗ ರಿಸಲ್ಟ್ ಬರ್ತೈತಿ ಅದು ಯಾರ ಜೋಡಿ ಕಂಪೇರ್ ಆಗಬೇಕು? ಅಲ್ಟಿಮೇಟ್ಲಿ ನಿಮ್ ಕ್ಲಾಸ್ಮೇಟ್ ಜೋಡಿ ಆಗಬೇಕು, ನಿಮ್ ಸೀನಿಯರ್ಸ್ ಜೋಡಿ ಆಗಬೇಕು, ನಿಮ್ ಕ್ಲಾಸ್ಮೇಟ್ಸ್ ಜೋಡಿನ ಆಗಬೇಕು. ನಿಮ್ ಸೀನಿಯರ್ಸ್ ಆಲ್ರೆಡಿ ಸೆಕೆಂಡ್ ಇಯರ್ ಅದ ಅವ್ರ ಜೋಡಿನ ಕಂಪೇರ್ ಮಾಡಿದ್ದಂದ್ರೆ ವಿಲ್ ಇಟ್ ಬಿಕಮ್ ಅ ರಿಯಲ್ ಕಂಪೇರೇಬಲ್ ಥಿಂಗ್? ನೋ. ಸೊ ಕಂಪೇರ್ ನೀವು ಯಾವಾಗ ಮಾಡ್ತೀರಿ ನೋಡ್ರಿ, ವೆನ್ ಇಟ್ ಇಸ್ ಟು ಅ ಕಾಮನ್ ಪೀರಿಯಡ್. ಓಕೆ, ನೀವು ಫಸ್ಟ್ ಇಯರ್ ದಾಗ ಅದೀರಿ, ಇನ್ ಯಾರು ಫಸ್ಟ್ ಇಯರ್ ದಾಗ ಅದಾರೋ ಅವ್ರ ಜೋಡಿನ ಕಂಪೇರ್ ಮಾಡಿದ್ರು ಅದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗ್ತದೆ. ಅಂಡ್ ಯೂಸ್ ಅ ಕಾಮನ್ ಯೂನಿಟ್ ಆಲ್ಸೋ. ಓಕೆ, ನಿಮಗೆ ಗ್ರೇಡ್ ದಲ್ಲಿ ಕಂಪೇರ್ ಮಾಡೋದು, ಮತ್ತೊಬ್ಬರಿಗೆ ಮಾರ್ಕ್ಸ್ ದಲ್ಲಿ ಕಂಪೇರ್ ಮಾಡೋದು ಹಂಗೂ ಆಗಿರಬಾರ್ದು. ಸೊ ಇಫ್ ಯು ಆರ್ ಕಂಪೇರಿಂಗ್ ಇಟ್ ಇನ್ ಟು ಇಂಡಿಯನ್ ರುಪೀಸ್, ಇಟ್ ಶುಡ್ ಬಿ ಇನ್ ದಟ್ ವೇ. If you are comparing it into the American dollars, it should be in that way. So what is the measurement unit? That is also equally important. So the common period and the common unit of measurement and the format of reporting. So this is all coming under uniformity. Uniformity irbek nodri whenever you are comparing the accounting information. Okay. Now in this small chart, you will understand everything in quick sense. ಈಗ ತಾನೇ ನಾನು ಏನು ಹೇಳಿದ್ನಿ ಅದನ್ನ ಇಲ್ಲಿ ಸಂಕ್ಷಿಪ್ತದಲ್ಲಿ ತಿಳ್ಕೋಬಹುದು. ಸೊ ವಾಟ್ ಆರ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂಸ್ಫುಲ್ ಅಕೌಂಟಿಂಗ್ ಇನ್ಫಾರ್ಮೇಶನ್? ಇಟ್ ಶುಡ್ ಬಿ ರೆಲೆವೆಂಟ್, ಇಟ್ ಶುಡ್ ಬಿ ರಿಲಯಬಲ್, ಇಟ್ ಶುಡ್ ಬಿ ಕಂಪೇರೇಬಲ್ ಅಂಡ್ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್. ಓಕೆ, ರೆಲೆವೆಂಟ್ ಅಂದ್ರೆ ಏನು? ಟು ದ ನೀಡ್ಸ್ ಆಫ್ ದ ಯೂಸರ್ಸ್ ಟು ಅಸಿಸ್ಟ್ ಇನ್ ಇವ್ಯಾಲ್ಯೂಯೇಟಿಂಗ್ ಪರ್ಫಾರ್ಮೆನ್ಸ್. ಯಾರ ಎಂತ ಅವಶ್ಯಕತೆ ಐತಿ ಅವ್ರಿಗೆಲ್ಲರಿಗೂ ಆ ಒಂದು ಅಕೌಂಟಿಂಗ್ ಸ್ಟೇಟ್ಮೆಂಟ್ ಆ ಅವಶ್ಯಕತೆಯನ್ನು ಪೂರೈಸಬೇಕು. ಸೊ ಇಟ್ ಶುಡ್ ಬಿ ರೆಲೆವೆಂಟ್, whether they may be creditors, whether they may be government agencies, whether it may be the owners, whether it may be investors, whether it may be employees, anybody. It should be relevant to everyone. Then it should be reliable. So what do you mean by reliable? It can be relied upon. ಅಂದ್ರೆ ಅದರ ಮೇಲೆ ವಿಶ್ವಾಸ ಇಡಬಹುದು. You can trust the information that you have. It should be free from material error. Any kind of error should not be there into the information. It should be neutral, it should be complete and it should be prudent. Okay, biased ಇರಬಾರದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಇರಬೇಕು, ಮತ್ತೆ ಯಾರಿಗಾರೆ ಫೇವರ್ ಮಾಡುವಂತ ನಿಮ್ಮ ಮಾಹಿತಿ ಇರಬಾರದು. Then it should be comparable. ಯಾರ್ಯಾರ ಜೊತೆ ಕಂಪೇರ್ ಮಾಡ್ತೀರಿ? ಫಸ್ಟ್ ಯು ವಿಲ್ ಕಂಪೇರ್ ವಿತ್ ಅದರ್ ಬಿಸಿನೆಸಸ್. ನೋಡ್ರಿ, ಜೀವನದಲ್ಲಿನೂ ಇದೇ ರೀತಿಯಿಂದ ಇರಬೇಕು, ಕಂಪ್ಯಾರಿಸನ್ ಬೇಕೇ ಬೇಕು. ಓಕೆ, ಸೊ ಹೆಂಗ್ ಮಾಡ್ತೀರಿ ಕಂಪ್ಯಾರಿಸನ್? ಮೊದಲಂದ್ರೆ ಯಾರು ನಿಮ್ ಕಾಂಪಿಟಿಟರ್ ಅದ ಅವ್ರ ಜೊತೆ ಕಂಪೇರ್ ಮಾಡಿ. Okay, so compare with other businesses. Then it should be compared with the previous period results. Swant jodinu comparison irbek nodri. Every passing year you should be a better version of yourself. Okay, ನೀವು ಹೋದ ವರ್ಷ ಏನಿದ್ರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಟರ್ ಪ್ರಾಡಕ್ಟ್ ನೀವು ಆಗಬೇಕು. ಯಾಕಂದ್ರೆ ಜೀವನದ ಏನು ಅರ್ಥ ಇಲ್ಲ. ಓಕೆ, ಸೊ ಅದಕ್ಕಾಗಿ ನೀವು ಏನ್ ಮಾಡಬೇಕು? ಸ್ವಂತ ಬಿಸ್ನೆಸ್ ಜೋಡಿನು ಏನ್ ಮಾಡಬೇಕು? ಕಂಪೇರ್ ಮಾಡಬೇಕು. ಹೋದ ವರ್ಷ ನಮ್ದು ಇಷ್ಟು ಪ್ರಾಫಿಟ್ ಇತ್ತಂದ್ರೆ ಈ ವರ್ಷ ಎಷ್ಟು ಪ್ರಾಫಿಟ್ ಆಗೈತಿ, ಹೋದ ವರ್ಷ ಇಷ್ಟು ಸೇಲ್ಸ್ ಇತ್ತಂದ್ರೆ ಈ ವರ್ಷ ಎಷ್ಟು ಸೇಲ್ಸ್ ಆಗೈತಿ. ಸೊ ಯು ಶುಡ್ ಕಂಪೇರ್ ವಿತ್ ಅದರ್ ಬಿಸ್ನೆಸಸ್ as well as you should compare your results with the previous year's results also. Okay, lastly it should be understandable. It must be presented so as it is understandable to users. Okay, ನೀವು ಅಕೌಂಟಿಂಗ್ ಇನ್ಫಾರ್ಮೇಶನ್ ಮಂದಿಗೆ ತೋರಿಸ್ತೀರಿ, ಪ್ರೆಸೆಂಟ್ ಮಾಡ್ತೀರಿ, ಅದು ಸರಳತೆಯಿಂದ ತಿಳಿಯುವಂತ ಭಾಷೆಯಲ್ಲಿ ಇರಬೇಕು. ಅದಕ್ಕಾಗಿನ ಒಂದು ಕಾಮನ್ ಫಾರ್ಮ್ಯಾಟ್ ಎಲ್ಲರಿಗೂ ಕೊಟ್ಬಿಟ್ಟಿರ್ತಾರೆ. ಅದಕ್ಕಾಗಿನ ನೀವು ಅಕೌಂಟೆನ್ಸಿ ಕಲಿಯಬೇಕು. ಓಕೆ, so this is the qualitative characteristics. Now let us come to the objectives. Nodri, whatever we learn, it has some aim, it has some goal, it has some objectives. Without that there's no need to learn anything new, isn't it? ಯಾವುದೇ ಒಂದು ವಸ್ತುದು ಅಥವಾ ಒಂದು ಮಾಹಿತಿದು ಎಲ್ಲಿ ತನಕ ಉದ್ದೇಶ ಇಲ್ಲ ನೀವು ಅದನ್ನು ಕಲಿಯೋ ಅವಶ್ಯಕತೆನೇ ಇಲ್ಲ. ಸೊ ಅಕೌಂಟೆನ್ಸಿ ಕಲಿಬೇಕಾದ್ರೆ, ಅಕೌಂಟಿಂಗ್ ಕಲಿಬೇಕಾದ್ರೆ ಏನು ಉದ್ದೇಶ ಐತಿ, ಹೇಗೆ ಕಲಿಬೇಕು ನಾವು ಇದನ್ನು? ಫಸ್ಟ್, ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ನೋಡ್ರಿ, ಬಿಸ್ನೆಸ್ ನಲ್ಲಿ ದುಡ್ಡು ಇನ್ವಾಲ್ವ್ ಐತಿ, ಮನಿ ಈಸ್ ಇನ್ವಾಲ್ವ್, ಅಂಡ್ ಇಫ್ ಯು ಡು ನಾಟ್ ಕೀಪ್ ದ ರೆಕಾರ್ಡ್ ಆಫ್ ದ ಮನಿ, ಹೌ ಇಟ್ ಈಸ್ ಕಮಿಂಗ್, ಹೌ ಇಟ್ ಈಸ್ ಗೋಯಿಂಗ್, ವೇರ್ ಡಿಡ್ ಯು earn from, where did you spend it from, it will become a huge chaos. Because nodri, manushyan memory eshtaiti ಸ್ವಲ್ಪ ಇದೆ, you cannot remember each and everything. So it's important that you should maintain the records of your business transaction, not personal transactions. So
ಸೊ ಎಂತ ಮಾಹಿತಿಯನ್ನು ನೀವು ಮೇಂಟೈನ್ ಮಾಡ್ಕೋಬೇಕು, ವ್ಯಾಪಾರ ಸಂಬಂಧಿತ ಏನೇನು ವ್ಯವಹಾರಗಳು ನೀವು ಮಾಡಕತ್ತೀರಿ ಅದು ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ಇದು ಮೊದಲನೇ ಉದ್ದೇಶ. ಸೆಕೆಂಡ್, for the calculation of profit or loss. Why do we maintain the records? To know whether at the end of the financial year the business has earned profit or it has suffered losses. Then depiction of financial position. ಒಂದು ವರ್ಷ ಮುಗಿದ ಮೇಲೆ ನಿನ್ನ ಆರ್ಥಿಕ ಪರಿಸ್ಥಿತಿ ಏನೈತಿ, ಎಷ್ಟೈತಿ ಅದನ್ನು ಕಂಡುಹಿಡಿಯಲಿಕ್ಕೆ ನಾವು ಏನ್ ಮಾಡಬೇಕು, ರೆಕಾರ್ಡ್ಸ್ ಗಳನ್ನು ಮೇಂಟೈನ್ ಮಾಡಬೇಕು. Now, how do we find out the profit or loss? We find it out by the preparation of trading and P&L account if it is a trading concern. If it is a manufacturing unit, you will have to prepare manufacturing account, trading and P&L account, and to know the financial position, you will prepare a balance sheet. Lastly, providing accounting information to its users. So after preparation of these financial statements, what you will do, you will give this information for all the users who are interested. Okay, idannu now ಏನು ಮಾಡಿದ್ವಿ, we have shown it into a small table, see, so it becomes easier for you to remember what are the objectives of accounting, the 4 points, and how it will be done. It is shown in this small diagram. So what is the first objective? Systematic recording of business transactions. Whatever business transactions are happening into your business, you have to maintain a systematic record. But ಈ PUC first year ದಲ್ಲಿ ಮೂರನೇ ಪಾಠದಿಂದ ನೀವು ಇದನ್ನು ಕಲಿಯೋದಿಲ್ಲ. You are going to learn this from your 3rd chapter. Currently, 1st chapter is going on. Okay. So how do we maintain the systematic record? For that, we need to maintain a bookkeeping. Then we need to prepare the journal entries. From that journal entries, we will prepare the ledger accounts. And from that ledger accounts, we will learn to prepare trial balance. So this will become your chapter number 3, chapter number 4, and chapter number 6. Okay. So ಇಲ್ಲಿ ತನಕ ನಿಮ್ದು ಚಾಪ್ಟರ್ ನಂಬರ್ 6 ತನಕ ಹೋಗ್ತೈತಿ. ಸೊ ನೀವು ಫಸ್ಟ್ ಇದನ್ನ ಕಲಿಯೋದಿಲ್ಲ. ಏನ್ ಕಲಿಯೋದಿಲ್ಲ ನೋಡ್ರಿ, ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಮತ್ತೆ ಇದ ಒಂದು ಅಕೌಂಟಿಂಗ್ ಅದ ಉದ್ದೇಶನೂ ಐತಿ. ಒಂದು ಸಲ ಟ್ರಯಲ್ ಬ್ಯಾಲೆನ್ಸ್ ತಯಾರು ಆತಂದ್ರ ನೀವು ಏನ್ ತಯಾರು ಮಾಡ್ತೀರಿ, ರಿಸಲ್ಟ್ಸ್ ಗಳನ್ನು ಕಂಡುಹಿಡಿತೀರಿ. ಅದ್ರ ಸಲುವಾಗಿ ಏನ್ ತಯಾರು ಮಾಡ್ತೀರಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತಯಾರು ಮಾಡ್ತೀರಿ. What is there in financial statements? If yours is a manufacturing industry, then only you will prepare a manufacturing account. Manufacturing ಏನು ಮಾಡಕತ್ತಿಲ್ಲ ಅಂದ್ರೆ you will not prepare this account. You will directly prepare trading and P&L account. Trade means what? Buying and selling of goods. Okay. So therefore you will maintain a trading account. In that, what you will find out? You will find out the gross profit. After that, what you will prepare? You will prepare the P&L account. What is the objective of preparing a P&L account? To find out the net profit. Okay. After doing this, what you will do? You will do the ascertainment of financial position. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗೆ ಐತಿ, whether you are financially sound or not, whether you are financially strong or not. For that, what you will prepare? You will prepare the balance sheet. Okay. So what it will show you? It will show you your financial position. This is all your last chapter. Part 2 ದಾಗ ಬರ್ತಾವ ನೋಡಿ ಇವೆಲ್ಲ ಪಾಠಗಳು. And lastly, communicating information to various users. It may be internal users, it may be external users. ಅವ್ರಿಗೆ ನೀವು ಏನ್ ಮಾಡ್ತೀರಿ, ಇದೆಲ್ಲ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಏನ್ ತಯಾರು ಮಾಡಿರಿ, ಪ್ಲಸ್ ಏನ್ ಬೇರೆ ಫೈನಾನ್ಷಿಯಲ್ ರಿಪೋರ್ಟ್ಸ್ ಅದ್ರ ಜೊತೆಯಲ್ಲಿ ಬೇಕಾಗ್ತಾವು ಅದನ್ನ ತಯಾರು ಮಾಡಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಅದಾವ, all those who are interested into the accounting information, you should and you must give that accounting information in the form of financial reports. So ಯಾವಾಗ ನೀವು ಇದು ತಯಾರು ಮಾಡಕತ್ತೀರಿ, 4 ಮಾತುಗಳನ್ನು ನೀವು ನೆನಪಿಟ್ಕೋಬೇಕು. It should be reliable, it should be relevant, it should be understandable, and it should be comparable. So ಇವು ಎಲ್ಲ ನೀವು ಏನು ತಯಾರು ಮಾಡ್ತೀರಿ ಅದರಲ್ಲಿ 4 ಗುಣಲಕ್ಷಣಗಳು ಇರಬೇಕು. So these are the 4 objectives of accounting. ಈಗ ಯಾವಾಗ ನಾವು objectives ಕಲಿತೀವಿ ನೋಡ್ರಿ, ಅಕೌಂಟಿಂಗ್ ಈಗ ನಿಮಗೆ ಆಲ್ರೆಡಿ ತಿಳಿದಿರಬೇಕು that accounting has so many roles to play. ಯಾವಾಗ ನಾವು ಅಂತ ಹೇಳ್ತೀವಿ ಒಂದು ಹೆಣ್ಣು ಎಷ್ಟೊಂದು ರೋಲ್ಸ್ ಗಳನ್ನು ಪ್ಲೇ ಮಾಡ್ತಾವೆ. ಶಿ ಇಸ್ ಅ ಮದರ್, ಶಿ ಇಸ್ ಅ ಸಿಸ್ಟರ್, ಶಿ ಇಸ್ ಅ ಡಾಟರ್, ಶಿ ಇಸ್ ಅ ಫ್ರೆಂಡ್. ಸೇಮ್ goes with the men also. They are also brothers, they are husband, fathers, friends, so many things.
So one person plays so many roles. In the same way, accounting also plays many roles. So ಅದೇ ರೀತಿಯಿಂದ ಅಕೌಂಟಿಂಗ್ ಅನ್ನು ಏನ್ ಮಾಡ್ತೈತಿ ನೋಡ್ರಿ, ಬಹಳಷ್ಟು ರೋಲ್ ಪ್ಲೇ ಮಾಡ್ತೈತಿ. ಏನೇನ್ ರೋಲ್ ಪ್ಲೇ ಮಾಡ್ತೈತಿ ಎಲ್ಲಕ್ಕಿಂತ ಮೊದಲೇನಂದ್ರೆ ಇದು ಒಂದು ಭಾಷೆ ಐತಿ ನೋಡ್ರಿ. ಯಾವಾಗ ನೀವು ಹೇಳ್ತೀರಿ ನನಗೆ ಇಂಗ್ಲಿಷ್ ಬರ್ತೈತಿ, ನನಗೆ ಕನ್ನಡ ಬರ್ತೈತಿ, ನನಗೆ ಹಿಂದಿ ಬರ್ತೈತಿ, ಇವು ಮೂರು ಏನದಾವು ಭಾಷೆಗಳು. ಅದೇ ರೀತಿಯಿಂದ ಕಾಮರ್ಸ್ ಮುಗಿದ ತಕ್ಷಣ ನಿಮಗೆ ಮತ್ತೊಂದು ಭಾಷೆ ಯಾವ್ದು ಬರ್ತೈತಿ ನೋಡ್ರಿ, ಅಕೌಂಟೆನ್ಸಿ ಭಾಷೆ ಬರ್ತೈತಿ. ವಾಟ್ ಇಟ್ ಈಸ್ ಅ ಲ್ಯಾಂಗ್ವೇಜ್, ಅಕೌಂಟಿಂಗ್ ಲ್ಯಾಂಗ್ವೇಜ್. ಎಲ್ಲರಿಗೂ ಬರಂಗಿಲ್ಲ. ಸೈನ್ಸ್ ವಿದ್ಯಾರ್ಥಿಗೆ ಬರ್ಬೋದು ಇದು, ಇಲ್ಲ. ಆರ್ಟ್ಸ್ ವಿದ್ಯಾರ್ಥಿಗೆ ಇದು ಬರ್ಬೋದು, ಇಲ್ಲ. ನಿಮಗೆ ಯಾಕೆ ಬರ್ತೈತಿ, ಯಾಕಂದ್ರೆ ನೀವು ಇದನ್ನು ಕಲಿಯಾಕತ್ತೀರಿ. ಓಕೆ, ಸೊ ಇಟ್ ಈಸ್ ಪರ್ಸೀವ್ಡ್ ಆಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಇದು ಯಾವ ಭಾಷೆ ಐತಿ, ವ್ಯಾಪಾರಿಗಳ ಭಾಷೆ ಐತಿ ಇದು. It's a language of business which is used to communicate information on enterprise. So obviously the business is the language ಐತಂದ್ರೆ ಇದರಲ್ಲಿ ಮಾತುನು ಯಾವಾಗ್ತೈತಿ, business ಅದನ್ನ ಆಗ್ತೈತಿ. Then it also plays a role as a historical record. ಇತಿಹಾಸದಲ್ಲಿ ಏನೇನಾಯ್ತು ಬಿಸ್ನೆಸ್ ಅಲ್ಲಿ ಪ್ರತಿ ವರ್ಷ ಏನಾಗ್ತೈತಿ ಎಲ್ಲಾನು ನೀವು ಬರೆದಿರ್ತೀರಿ. ಸೊ ಇವತ್ತಿನ 10 ವರ್ಷ ಮೊದಲಿನ ಮಾಹಿತಿನೂ ನಿಮಗೆ ಬೇಕಂದ್ರೆ ಈಸಿಲಿ ಸಿಗ್ತೈತಿ. 100 ವರ್ಷ ಮೊದಲಿನ ಮಾಹಿತಿ, ಸಪೋಸ್ ನಿಮ್ ಬಿಸ್ನೆಸ್ 100 ವರ್ಷದ ಐತಂದ್ರೆ ಅದರ ಮಾಹಿತಿನೂ ನಿಮಗ ಸಿಗ್ತೈತಿ. ಸೊ ಇಟ್ ಮೇಂಟೈನ್ಸ್ ದ ರೆಕಾರ್ಡ್ ಆಫ್ ಈಚ್ ಅಂಡ್ ಎವ್ರಿಥಿಂಗ್. ಸೊ ವಾಟ್ ಎವರ್ ಇಸ್ ಪಾಸ್ಟ್, ಇಟ್ ಈಸ್ ಹಿಸ್ಟ್ರಿ. So it maintains a historical record also. It is viewed as chronological record. Now here it is important to understand chronology. What do you mean by chronology? Date wise. ನೋಡ್ರಿ, ನಾವು ಬಿಸ್ನೆಸ್ ನಲ್ಲಿ ಎವ್ರಿ ಡೇಟ್ ವೈಸ್ ಅನ್ನ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನು ಬರೀತೀವಿ. ಡೇಟ್ ವೈಸ್ ಆದ ನಂತರ ಅದು ಮಂತ್ ಒಳಗೆ ಕ್ಯಾಲ್ಕುಲೇಟ್ ಆಗ್ತೈತಿ, ಮಂತ್ ಆದ ನಂತರ ಅದು ಇಯರ್ ದಲ್ಲಿ ಕ್ಯಾಲ್ಕುಲೇಟ್ ಆಗ್ತೈತಿ. ಸೊ ಇನ್ ದಿಸ್ ವೇ ಇಯರ್ ಬೈ ಇಯರ್ ಯು ವಿಲ್ ಗೋ ಆನ್ ಮೇಂಟೈನಿಂಗ್ ದ ರೆಕಾರ್ಡ್ಸ್ ಆಫ್ ಯುವರ್ business. So you will also use your past information for predicting the future. But how this information should be? It should be in a chronological way. Chronological ಅಂದ್ರೆ ಏನು, ಡೇಟ್ ವೈಸ್ ನೇ ಇರಬೇಕು. ಮೊದಲು ಡಿಸೆಂಬರ್ ಬರೆಯೋದು, ಆಮೇಲೆ ಅಕ್ಟೋಬರ್ ಬರೆಯೋದು, ಹಂಗ ನಡೆಯಂಗಿಲ್ಲ. ಮೊದಲು ಅಕ್ಟೋಬರ್ ಅನ್ನ ಬರ್ತೈತಿ, ಆಮೇಲೆ ನವೆಂಬರ್ ಬರ್ತೈತಿ, ಆಮೇಲೆ ಡಿಸೆಂಬರ್ ಬರ್ತೈತಿ. ಓಕೆ, ಸೊ ಇಟ್ ಶುಡ್ ಬಿ a chronological record of financial transactions of an organization at actual amounts involved. ಈ ಯಾವಾಗ ನೀವು ಅಮೌಂಟ್ ಬರೆಯಬೇಕು ಅದು ಹೆಂಗಿರಬೇಕು, ಎಷ್ಟದ್ರಾಗ ಇನ್ವಾಲ್ವ್ ಐತಿ ಅಷ್ಟೇ ಇರಬೇಕು. ನಿಮ್ಮ ಅಂದಾಜುಗಳ ಮೇಲೆ ಹೆಚ್ಚು ಕಮ್ಮಿ ಮಾಡಿ ಬರೆಯಕಾಗಲ್ಲ. ಅಂದ್ರೆ ಇಲ್ಲಿ ಅಂದಾಜು ನಡೆಯಂಗಿಲ್ಲ ನೋಡ್ರಿ. ಅದು ಹೆಂಗಿರ್ಬೇಕು, ಅಕ್ಯುರೇಟ್ ಇರಬೇಕು, ಎಕ್ಸಾಕ್ಟ್ ಇರಬೇಕು. ಸೊ ಆಕ್ಚುಯಲ್ ಅಮೌಂಟ್ ಇನ್ವಾಲ್ವ್. ಸೊ ಇದರಿಂದ ಏನಾಗ್ಬಿಡ್ತೈತಿ, ಇದೇನು ಮಾಹಿತಿ ಐತಿ ಇದು ಬಹಳ ವಿಶ್ವಸನೀಯ ಮಾಹಿತಿ ಆಗಿಬಿಡ್ತೈತಿ. So the historical records are there, it's in the chronological manner and it's in the actual amount. So suppose ನೀವು ಯಾರ ಕಡೆ ದುಡ್ಡು ಬರುವುದೈತಿ 2 ವರ್ಷ ಮೊದಲಿಂದ ಐತಿ, ಏನೋ ಒಂದು ರೀತಿಯಲ್ಲಿ ನೀವು ಮರ್ತು ಹೋಗ್ಬಿಟ್ಟಿರಿ. So if you find out the books, you will again come to know, yes, that much amount is yet to be received. Now, as current economic reality, it is like a mirror. It will show you the real position. Okay, ಎಂದು ಕನ್ನಡಿ ಸುಳ್ಳು ಮಾತಾಡಂಗಿಲ್ಲ ನೋಡ್ರಿ. ಅದು ಏನೈತಿ ಹೆಂಗೈತಿ ಹಂಗ ಹೇಳ್ತೈತಿ. ಸೊ ದಿಸ್ ಇಸ್ ಆಲ್ಸೋ ಎ ಕರೆಂಟ್ ಎಕನಾಮಿಕ್ ರಿಯಾಲಿಟಿ. ಏನದು, ಅಕೌಂಟಿಂಗ್. ಇಟ್ ಈಸ್ ವ್ಯೂಡ್ ಆಸ್ ದ ಮೀನ್ಸ್ ಆಫ್ ಡಿಟರ್ಮೈನಿಂಗ್ ದ ಟ್ರೂ ಇನ್ಕಮ್. ಇದು ಬಹಳ ಮಹತ್ವದ ಐತಿ ನೋಡ್ರಿ. ನಿಮ್ದು ಎಕ್ಸಾಕ್ಟ್ ಇನ್ಕಮ್ ನಿಮಗೆ ಗೊತ್ತಿತ್ತಂದ್ರೆ ಅದರ ಆಧಾರ ಮೇಲೆ ಬಜೆಟ್ ತಯಾರಾಗ್ತಾವ, ಅದರ ಆಧಾರ ಮೇಲೆ ಎಕ್ಸ್ಪೆನ್ಸಸ್ ಅಂಡ್ ಸೇವಿಂಗ್ಸ್ ಡಿಸೈಡ್ ಆಗ್ತೈತಿ. ಸಪೋಸ್ ನಿಮ್ ಇನ್ಕಮ್ ಬಗ್ಗೆ ನಿಮಗ ಒಂದು ತಪ್ಪ ಮಾಹಿತಿ ಐತೆ ಅಂದ್ರೆ ಮುಂದಿನ ಎಲ್ಲ ಗಣಿತನು ಎಲ್ಲ ತಪ್ಪನ ಆಗಿಬಿಡ್ತೈತಿ. So it will give you the information of your true income of an entity, namely change of wealth over time. Okay, ಈಗ ನೋಡ್ರಿ, ಮನುಷ್ಯ ಕಾಯಂ ಬೆಳಿಬೇಕಾದ್ರನ್ನ ಪ್ರಯತ್ನ ಮಾಡ್ತಿರ್ತಾನೆ. ಸೊ ಸಮಯದಲ್ಲಿ ಹೇಗೆ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತೈತಿ, ಯಾವ ರೀತಿಯಿಂದ ನಿಮ್ದು ಆಸ್ತಿ ಜಾಸ್ತಿ ಆಗತೈತಿ, ಅದ್ರದ್ದು ಎಲ್ಲಾ ಡೀಟೇಲ್ಸ್ ಮಾಹಿತಿ ಇದ್ರಾಗ ನಿಮಗೆ ಏನಾಗ್ತೈತಿ ಸಿಗ್ತೈತಿ. ಅಂಡ್ ದಟ್ಸ್ ವೈ what you can call it as a current economic reality. Okay, so ನಿಮಗೆ ರಿಯಲ್ ಪೊಸಿಷನ್ ತೋರಿಸ್ತೈತಿ. Then it acts as an information system. ಈಗಿನ ಕಾಲದಾಗ ಮಾಹಿತಿದ ಬಹಳ ಮಹತ್ವ ಐತಿ. So it is viewed as a process that links an information source. ಯಾರು ಕೊಡ್ತಾರ ಮಾಹಿತಿ, ಅಕೌಂಟೆಂಟ್. ಈ ಒಂದು ಭಾಷೆ ಕಲಿತು ನಿಮ್ ಸಲುವಾಗಿ ಸಿಕ್ಕಾಪಟ್ಟಿ ಜಾಬ್ ಅಪರ್ಚುನಿಟೀಸ್ ಅದಾವ ನೋಡ್ರಿ. ಕಾಮರ್ಸ್ ಅಲ್ಲಿ 6 ಸಬ್ಜೆಕ್ಟ್ಸ್ ಅದಾವ, ಅದ್ರಾಗಿನ ಒಂದು ಸಬ್ಜೆಕ್ಟ್ ಐತಿ ಅಕೌಂಟೆನ್ಸಿ. ನೀವು ಈ ಒಂದು ಸಬ್ಜೆಕ್ಟ್
ಫುಲ್ ಡೀಟೇಲ್ ಆಗಿ ಕಲಿತ್ರಿ 100 ಔಟ್ ಆಫ್ 100 ಮಾಡಕ್ ಪ್ರಯತ್ನ ಮಾಡಿದ್ರಿ ಮತ್ತೆ 100 ಔಟ್ ಆಫ್ 100 ಬೀಳ್ತಾವ ಅಂದ್ರೆ ನಿಮ್ಗೆ ಯಾವ ಜಾಬಿಗೆ ನೀವು ಎಲಿಜಿಬಲ್ ಆಗಿರ್ತೀರಿ ನೀವು ಉಳಿದ ಸಬ್ಜೆಕ್ಟ್ ಮಾರ್ಕ್ಸ್ ಏನೈತಿ ರಿಸಲ್ಟ್ ಏನೈತಿ ಡಸಂಟ್ ಮೇಕ್ ಅ ಡಿಫರೆನ್ಸ್ ಬಟ್ ಇಫ್ ಯು ಆರ್ ಗುಡ್ ಅಟ್ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ ಯು ಕ್ಯಾನ್ ಅಪ್ಲೈ ಫಾರ್ ಹೈಯರ್ ಪೊಸಿಷನ್ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಬಹಳ ಶಾನೆ ಆದ್ರಿ ದೊಡ್ಡ ಪೊಸಿಷನ್ ಸಲುವಾಗಿ ಅಪ್ಲೈ ಮಾಡ್ತೀರಿ ಬಟ್ ಅಟ್ ಲೀಸ್ಟ್ ಅಕೌಂಟೆನ್ಸಿನಲ್ಲಿ ನೀವು ಚಲೋ ಇದ್ರು ಅಂದ್ರೆ ನೀವು ಒಂದು ಅಕೌಂಟೆಂಟ್ ಆಗಕ್ಕೆ ಸಾಧ್ಯತೆ ಇರ್ತೈತಿ ಮತ್ತೆ ಪ್ರತಿ ಒಂದು ಅಂಗಡಿ ಒಂದು ಅಕೌಂಟೆಂಟ್ ಅವಶ್ಯಕತೆ ಅಂದ್ರೂ ಐತೆ ಇದೆ ಸೊ ಅದರ ಆಧಾರ ಮೇಲೆ ವಿಚಾರ ಮಾಡ್ಕೋರಿ ಜಾಬ್ ಅಪರ್ಚುನಿಟಿ ಎಷ್ಟು ಅದಾವ ಓಕೆ ಸೊ ಮಾಹಿತಿ ಎಲ್ಲಿಂದ ಸಿಗ್ತೈತಿ ಅಕೌಂಟೆನ್ಸಿದ ಅಕೌಂಟೆಂಟ್ ಕಡೆಯಿಂದ ಓಕೆ ಸೊ ಇಟ್ ಈಸ್ viewed as a process that links an information source means what from where you get that information the accountant to set receivers ಯಾರಿಗೆ ಬೇಕಾದ ಮಾಹಿತಿ external users who are the external users bank investors creditors tax authorities okay so by means of a channel of communication ಯಾವ ಮಾಧ್ಯಮದಿಂದ ತಿಳಿಸ್ತಾರೋ ಪ್ರತಿಯೊಬ್ಬರಿಗೆ ಹೇಳ್ಕೊತ ಹೋಗೋರು ಇಲ್ಲ ಯಾವ ಆಧಾರ ಮೇಲೆ on the financial statements that they are preparing what are the financial statements trading and P&L account and balance sheet okay lastly it acts as a commodity ಅಂದ್ರೆ ಏನು anything vastu okay so it acts as a commodity specialized information is viewed as a service which is in demand in society with accountants being willing to and capable of providing it ಅವರು ಆಸಕ್ತಿನೂ ಇರಬೇಕು ಹಂಚಲಿಕ್ಕೆ ಮತ್ತು ಅವರು ಸಕ್ಷಮನೂ ಇರಬೇಕು ದೇ ಶುಡ್ ಬಿ ಕೇಪಬಲ್ ಆಫ್ ಪ್ರೊವೈಡಿಂಗ್ ಸೊ ಇಟ್ ಈಸ್ ಅ ಕಮೋಡಿಟಿ ಈಗಿನ ಕಾಲದಾಗ ನೋಡ್ರಿ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಬೇಕಾದ್ರೆ ಹಂಗ ಇನ್ವೆಸ್ಟ್ ಮಾಡಿಬಿಡಂಗಿಲ್ಲ they'll study the accounting statements of the past 1 or 2 years depending upon their position depending upon their results they will take the decision same goes with the bank same goes with the tax authority same goes with the creditors okay so everybody is interested in that information so this accounting acts as a commodity okay by using which people the society by large will take many decisions okay so with this we have come to an end in this class we have covered 3 topics what are those the features of accounting information the objectives of accounting and the role of accounting so here by large your theory of chapter 1 is completed in the next class I am going to start the basic terms of accounting which should and must be by hearted by each and every one of you chapter 1 and 2 are your base ಯಾವುದೇ ಮನೆ ಕಟ್ಟಿಸಬೇಕಾದ್ರೆ ಅದರ ಪಿಲ್ಲರ್ಸ್ ಬಹಳ ಇಂಪಾರ್ಟೆಂಟ್ ಇರ್ತಾವ ನೋಡ್ರಿ ಅದೇ ರೀತಿಯಿಂದ ಚಾಪ್ಟರ್ ನಂಬರ್ 1 and 2 ಕಂಪ್ಲೀಟ್ಲಿ ಥಿಯರಿ ಇರುವುದರಿಂದ ನೀವು ಇದನ್ನು ಬೋರ್ ಮಾಡ್ಕೋಬೇಡ್ರಿ ಇದನ್ನ ಎಷ್ಟು ಸರಿಯಾಗಿ ತಿಳ್ಕೊತೀರಿ ಅದರ ಮ್ಯಾಲ ನಿಮ್ದೇನು ಅಕೌಂಟೆನ್ಸಿ ನೀವು ಏನು ನಾಲೆಜ್ ಕಟ್ತೀರಿ ಅದು ಅಷ್ಟೇ ಸ್ಟ್ರಾಂಗ್ ಆಗ್ತೀರಿ ಸೊ ಚಾಪ್ಟರ್ 1 and 2 being completely theory you should and must read and by heart each and every word that is given into your PPT notes okay I hope you are understanding my classes if any issues kindly call me on this number before 8 o'clock not after 8 o'clock okay thank you